ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರಾಧೀಸ್ ಕಿಚನ್ಗೆ ಸ್ವಾಗತ. ಇಂದು ನಾನು 2 in 1 ಪುಡಿ ಅಂದರೆ ರಸಮ್ ಮಾಡಲಿಕ್ಕೆ ಸಾರಿನ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜು ಮಾಡಲಿಕ್ಕೆ ಎರಡಕ್ಕೂ ಒಂದು ಪುಡಿಯನ್ನು ಹೇಗೆ ಮಾಡಿಕೊಳ್ತಾ ಇದ್ದೀನಿ ಅಂತ ನೋಡೋಣ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪುಳಿಯೋಗರೆ ಮಾಡಿ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ನಾನು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಈ ಮೊದಲು ಪುಳಿಯೋಗರೆ ಪ್ರೀಮಿಕ್ಸ್ ಪೌಡರನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೆ. ಈಗ ಪುಳಿಯೋಗರೆಗೆ ಪುಡಿ ಮಾಡಿ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡ್ತೀನಿ ಅಂತ ನೋಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದನ್ನು ನೋಡೋಣ. 1 ಕಪ್ಪು ಧನಿಯಾ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ತೊಗೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 25 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5-6 ಗುಂಟೂರು ಕಾಯಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಇಂಗು, ಬಿಳಿ ಎಳ್ಳು, ಕೊಬ್ಬರಿ ತುರಿದಿರೋದು, 3 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಾಳುಮೆಣಸು ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದೊಂದಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ. ನಾನಲ್ಲಿ ಕಬ್ಬಿಣದ ಬಾಣಲೆಯನ್ನು ಬಿಸಿಗೆ ಇಟ್ಟಿದ್ದೀನಿ. ಮೊದಲು ಧನಿಯಾ ಹಾಕಿ ಸಣ್ಣ ಹುರಿಯಲ್ಲಿ ಕೈ ಬಿಡ್ದಂಗೆ ಕೆಂಪಾಗೋ ಹಾಗೆ ಹುರ್ಕೋತೀನಿ. ಅದಾದಮೇಲೆ ಜೀರಿಗೆ, ಸಾಸಿವೆ, ಮೆಂತ್ಯ, ಕಾಳುಮೆಣಸನ್ನು ಒಟ್ಟಿಗೆ ಹಾಕಿ ಸಾಸಿವೆ ಪಟಪಟ ಅನ್ನುವವರೆಗೂ ಚೆನ್ನಾಗಿ ಹುರ್ಕೊಳ್ತೀನಿ. ಇದ್ರ ಜೊತೆಲೇ ಇಂಗು ಮತ್ತು 1 ಮುಷ್ಟಿ ಆಗೋಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ತಗೊಂಡು ಆ ಕರಿಬೇವು ಸೊಪ್ಪು ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರಿದು ಎತ್ತಿಟ್ಕೋತೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ 1 ಸ್ಪೂನ್ ಎಣ್ಣೆಯನ್ನು ಹಾಕಿ 2 ಸ್ಪೂನ್ಗಳ ಸಹಾಯದಿಂದ ಚೆನ್ನಾಗಿ ಎಲ್ಲ ಕಡೆ ಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ ಹುರ್ಕೊಂಡು ಅದನ್ನು ತೆಗೆದು ಅದಾದ ನಂತರ ಗುಂಟೂರು ಕಾಯನ್ನು ಕೂಡ ಹಾಕ್ಕೊಂಡು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಎಲ್ಲ ಹುರಿದಂಥ ಪದಾರ್ಥಗಳನ್ನು ಒಂದು ತಟ್ಟೆಗೆ ತೆಗೆದು ತಣ್ಣಗೆ ಮಾಡಿಟ್ಟು ಅದನ್ನು ಪುಡಿ ಮಾಡ್ಕೊಳ್ತೀನಿ. ಈಗ ಪುಳಿಯೋಗರೆ ಗೊಜ್ಜಿಗೋಸ್ಕರ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಕಾಳುಮೆಣಸನ್ನು ಕೆಂಪಗಾಗೋವರೆಗೂ ಸಣ್ಣ ಉರಿಯಲ್ಲಿ ಹುರಿದು ತೆಕ್ಕೊಳ್ತೀನಿ. ಅದಾದ ನಂತರ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಕೈ ಬಿಡದೆ ಸ್ವಲ್ಪ ಕೆಂಪಗೆ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಇದ್ರ ಜೊತೇಲಿ ನಾನು ಹುರಿದಿಟ್ಟಂತಹ ಎಳ್ಳನ್ನು ಕೂಡ ಹಾಕಿ ಅದ್ರ ಜೊತೇಲಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಒಟ್ಟಿಗೆ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ತೆಗೆದಿಟ್ಕೊಳ್ತೀನಿ. ಈಗ ಮೊದಲು ಮೆಣಸಿನ್ಕಾಯಿ ಎಲ್ಲ ಹುರಿದ್ಕೊಂಡಿದ್ನಲ್ಲ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಅಂದಾಜು 2 ಕಪ್ಪು ಕರೆಕ್ಟಾಗಿ ಬಂದಿದೆ. ಅದರಲ್ಲಿ 1 ಕಪ್ ಆಗೋಷ್ಟು ನಾನು ರಸಂ ಪುಡಿಗೆ ಈ ಪುಡಿನ ಎತ್ತಿಟ್ಕೊಳ್ತೀನಿ. ಇನ್ನು 1 ಕಪ್ಪು ಪುಳಿಯೋಗರೆ ಗೊಜ್ಜಿಗೆ ಯೂಸ್ ಮಾಡ್ಕೋತೀನಿ. ಈ ಕಡಲೆಬೇಳೆ ಎಲ್ಲ ಹುರಿದಿಟ್ಟಿದ್ದೀನಲ್ಲ ಅದನ್ನು ಸ್ವಲ್ಪ ತರಿ ಆದಮೇಲೆ ಈ 1 ಕಪ್ಪು ಪುಳಿಯೋಗರೆ ಗೊಜ್ಜಿಗೆ ಅಂತ ಇಟ್ಟಂತಹ ಪೌಡರನ್ನು ಹಾಕಿ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಅದು ತೆಗೆದ ಮೇಲೆ ಇದು ಲಾಸ್ಟಲ್ಲಿ ಕೊಬ್ಬರಿ ಮತ್ತು ಎಳ್ಳನ್ನು ಪಲ್ಸ್ ಮೋಡ್ಗೆ ಹಾಕಿ ಸ್ವಲ್ಪ ತರಿ ಆಗೋವರೆಗೂ ಮಿಕ್ಸಿಲಿ ಹಾಕಿಟ್ಕೊಂಡಿದ್ದೀನಿ. ಗೊಜ್ಜು ಮಾಡಲಿಕ್ಕೋಸ್ಕರ 1 ಕಪ್ಪು ಹುಣಸೆ ರಸವನ್ನು ತೊಗೊಂಡಿದ್ದೀನಿ. ಅದರಷ್ಟೇ 1 ಕಪ್ಪು ನೀರನ್ನು ಹಾಕಿ ಕುದೀಲಿಕ್ಕೆ ಬಿಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಮತ್ತು 1 ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿ ಬಂದಾದ ನಂತರ ಮಾಡಿಟ್ಕೊಂಡಂತಹ ಪುಡಿಯನ್ನು ಇದಕ್ಕೆ ಆ ರಸಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕೊಬ್ಬರಿ ಮತ್ತು ಎಳ್ಳಿನ ಪುಡಿ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. 1 ನಿಮಿಷ ಹಾಗೆ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ತೀನಿ. ತಣ್ಣಗಾದ ಮೇಲೆ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಡ್ತೀನಿ. ಅನ್ನಕ್ಕೆ ಕಲಿಸ್ಕೊಳ್ಬೇಕು ಅಂದಾಗ ಬಾಣಲಿಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಬೇಕಿದ್ದರೆ ಸ್ವಲ್ಪ ಬಿಳಿ ಎಳ್ಳು, ಕಾಳುಮೆಣಸು ಕೂಡ ಒಗ್ಗರಣೆಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಕಲಸಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ನಾನು ಮಾಡೋ ಈ ತರಹ ಪುಳಿಯೋಗರೆನ ತುಂಬ ಜನ ತಿಂದವರು ಇಷ್ಟಪಟ್ಟಿದ್ದಾರೆ. ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಬಾಯ್.